ನೋಡಿ ಈ ಕಾಲಂ ಗುಣಿ ಕೆಳ ಕಾಂಕ್ರೀಟ್ ಹಾಕಿದ್ದಾರೆ. ಕಾಂಕ್ರೀಟ್ ಹಾಕಿರೋದು ಕೂಡ ನಿಲ್ಲಿಸಿ ಮಾಡಿದ್ದಾರೆ. ಅಲ್ಲೊಂದು ಇಲ್ಲೊಂದು ಹಿಂದಗಡೆ 4 ಗುಡಿ ಮೆಟೀರಿಯಲ್ಸ್ ಕೂಡ ತಂದು ನಿಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆ ಸಮೀಪ ಸಂಸದ ನಿಧಿ ಅಡಿಯಲ್ಲಿ ನಿರ್ಮಾಣವಾಗ್ತಿದ್ದ ಬಸ್ ನಿಲ್ದಾಣ ಕಾಮಗಾರಿಯನ್ನ ಉದ್ದೇಶಪೂರ್ವಕವಾಗಿ ತಡೆ ಮಾಡಲಾಗಿದೆ ಅಂತ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಶಿವಕುಮಾರ್ ಆರೋಪಿಸಿದರು. ಭಾನುವಾರ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಆಸ್ಪತ್ರೆ ಬಳಿ ಬಸ್ ನಿಲ್ದಾಣ ನಿರ್ಮಾಣ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿವಕುಮಾರ್ ಹಾಗೂ ಮುದ್ದೇನಹಳ್ಳಿಯ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವರಾಜ್ ರವರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ತಹಶೀಲ್ದಾರ್ ಕಾಮಗಾರಿ ಸ್ಥಗಿತಗೊಳಿಸಿದ್ದು ಕಾರಣ ಕೇಳಿದಾಗ ಅಗತ್ಯ ಅನುಮತಿ ಪಡೆದಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಪಿಡಬ್ಲ್ಯೂಡಿ ಇಲಾಖೆ ಜಾಗ ಗುರುತಿಸಿ ಜಿಲ್ಲಾಧಿಕಾರಿಗಳ ಅನುಮೋದನೆಯ ಬಳಿಕವೇ ಕಾಮಗಾರಿ ಆರಂಭಗೊಂಡಿತ್ತು ಅಂತ ಸ್ಪಷ್ಟಪಡಿಸಿದರು. ಸತ್ಯಸಾಯಿ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಇದೇ ಜಾಗದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಸೂಕ್ತವಾಗಿದೆ. ಅನುಮತಿ ನೆಪದಲ್ಲಿ ಕಾಮಗಾರಿ ನಿಲ್ಲಿಸಿರುವ ಇವರು ಅನುಮತಿ ಇಲ್ಲದೆ ಕಾಮಗಾರಿ ನಡೆದಿದ್ರೆ ಸಂಬಂಧಿತ ಇಲಾಖೆ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬಹುದಿತ್ತು. ಆದರೆ ಪಿಡಿಒ ಹಾಗೂ ತಹಶೀಲ್ದಾರ್ ತರಾತುರಿಯಲ್ಲಿ ಕಾಮಗಾರಿ ನಿಲ್ಲಿಸಿರೋದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಳ್ಳೆ ಹೆಸರು ಬರ್ತದೆ ಎಂಬ ರಾಜಕೀಯ ಕಾರಣದಿಂದ ಕಾಮಗಾರಿ ತಡೆಯಲಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ ಅವರು ಪಿಡಿಒ ಹಾಗೂ ತಹಶೀಲ್ದಾರ್ ಯಾರ ಒತ್ತಡಕ್ಕೆ ಮಣಿದು ಈ ಕ್ರಮ ಕೈಗೊಂಡಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ ಅವರು ಇದೇ ಜಾಗವನ್ನ ಇಂದಿರಾ ಕ್ಯಾಂಟೀನ್ಗೆ ಮೀಸಲಿಟ್ಟಿದ್ದಾರೆ ಎಂಬ ಕಾರಣ ಕೂಡ ನೀಡಲಾಗ್ತಿದೆ. ಆದರೆ ಕ್ಯಾಂಟೀನ್ ನಿರ್ಮಾಣಕ್ಕೆ ಬೇರೆ ಪರ್ಯಾಯ ಜಾಗಗಳಿದ್ದು ಪಂಚಾಯಿತಿ ಮೂಲಕ ಜಾಗ ಗುರುತಿಸಲು ನಾವು ಸಿದ್ಧರಿದ್ದೇವೆ. ಅಗತ್ಯ ಇದ್ರೆ ನನ್ನ ಸ್ವಂತ ಜಾಗವನ್ನು ನೀಡ್ತೇನೆ ಅಂತ ಶಿವಕುಮಾರ್ ತಿಳಿಸಿದರು. ಒಂದು ಅನುದಾನ ಬಂದಿದೆ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ MP ಲಾಡಲ್ಲಿ ಬಂದಿರೋ ಅನುದಾನದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಿದರೆ ಅದನ್ನು ಬಂದು ನಮ್ಮ ಮುದ್ದೇನಹಳ್ಳಿ PDO ಅವರು ಮತ್ತು ತಹಸೀಲ್ದಾರ್ ಅಂತವರು ತಹಸೀಲ್ದಾರ್ ಇಲ್ಲಿ ಬಂದಿಲ್ಲ ಸ್ಥಳಕ್ಕೆ. ಆದರೆ ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೆಕ್ರೆಟ್ರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಂದು ಈ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಒಂದು 2:30 3 ಗಂಟೆ ಸಮಯದಲ್ಲಿ. ಏನಪ್ಪ ಯಾಕೆ ಕೆಲಸ ಸ್ಟಾಪ್ ಮಾಡ್ತಿದ್ದೀರಾ ನೀವು ಏನು ಅಂತ ಕೇಳಿದರೆ ನಮ್ಗೆ ಹೇಳೋದು ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ ಪರ್ಮಿಷನ್ ತೊಗೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ MP ಲಾಡಲ್ಲಿ ಎಲ್ಲ ಅವರೇ ಮಾಡಿ ಅಧಿಕಾರಿಗಳೇ ಮಾಡಿ ಕಳಿಸ್ತಾರೆ. DC ಅವ್ರು ಮಾಡಿ DC ಅವ್ರು ಅನುಮೋದನೆ ಮಾಡಿರೋ ಇದು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಈಗಲೇ ಅದನ್ನು ಬಂದು ಸ್ಟಾಪ್ ಮಾಡ್ತಾರಂದರೆ ಏನು ಇನ್ನು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾಡ್ತಾ ಇದ್ದಾರೆ, ಯಾವ ಥರ ಇವ್ರು ರಾಜಕೀಯ ಮಾಡೋಕ್ಕೆ ಬಂದಿದ್ದಾರೋ ಇಲ್ಲ ಜನಪ್ರತಿನಿಧಿಗಳು ಜನಗಳಿಗೆ ಒಂದು ಅನುಕೂಲ ಮಾಡ್ಕೊಡೋಕೆ ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಮಾಡ್ತಕ್ಕಂಥ ಬಸ್ ಸ್ಟ್ಯಾಂಡು ಇಲ್ಲಿ ಸುಮಾರು ಜನ ಹಾಸ್ಪಿಟ್ಲಿಗೆ ರೋಗಿಗಳು ಬರ್ತಾರೆ, ಅವ್ರಿಗೆ ತುಂಬ ಅನಾನುಕೂಲ ಆಗುತ್ತೆ, ನಡೆಯೋಕ್ಕಾಗಲ್ಲ, ಮತ್ತು ಮಳೆ ಬಂದರೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಅಂಥದ್ದು ಒಂದು ಬಸ್ ಸ್ಟ್ಯಾಂಡನ್ನು ಕೊಟ್ಟಾಗ ಆ ಬಸ್ ಸ್ಟ್ಯಾಂಡನ್ನು ನಿಲ್ಲಿಸಿ ಮಾಡಿಸಿರ್ತಕ್ಕಂಥದ್ದು ಅವ್ರದ್ದು. ನಾವು ಇಲ್ಲಿ ಜನಪ್ರತಿನಿಧಿಗಳು ಮಾಡಿಕೊಟ್ಟು ಅಲ್ಲೆಲ್ಲೋ ಮುಂದಕ್ಕೆ ಕೊಟ್ಟಿದ್ರು ಎಲ್ಲೋ ಹಾಕಬೇಕು ಅಂತ. ನಾವೇನಪ್ಪ ಇಲ್ಲಿ ಕರೆಕ್ಟಾಗಿದೆ ಸರ್ಕಲ್ಲು ಇಲ್ಲಾಗಲಿ ಅಂತ ನಾವು ಇಲ್ಲಿ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ, ಇಲ್ಲಿ ಮಾಡಬೇಕು ಅಂತ ಮಾಡಿಸಿದ್ರಿ. ಆ ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಬಂದು ಸ್ಥಗಿತ ಮಾಡಿದ್ದಾರೆ. ನಾವು ಕೇಳಿದ್ರೆ ಇಷ್ಟೇ ಹೇಳ್ತಾರೆ ಅವ್ರು ನಮಗೆ ಏನಂತ, ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ. ನಾವ್ಯಾಕೆ ಪರ್ಮಿಷನ್ ತೊಗೋಬೇಕು, ನಮಗೇನು ಸಂಬಂಧ ಇದೆ? ಗೌರ್ಮೆಂಟ್ ಇದು MP ಫಂಡಲ್ಲಿ ಅವರೇ ಮಾಡಿಕೊಡ್ಬೇಕು. ಅಫಿಷಿಯಲ್ ಆದವರೇ ಎಲ್ಲ ಮಾಡಿ ಅವರು ಕೆಲಸ ಮಾಡಿಕೊಡ್ಬೇಕು ಅಂಥದ್ದು ಬಂದು ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಉದ್ದೇಶ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಹಸೀಲ್ದಾರ್ಗಾಗ್ಬೋದು, ನಮ್ಮ ಮುದ್ದೇನಹಳ್ಳಿ PDO ಅವ್ರಿಗಾಗ್ಬೋದು, ಇವರೆಲ್ಲ ಸೇರಿ ಕೆಲಸನ ಸ್ಥಗಿತಗೊಳಿಸಿದ್ದಾರೆ. ಸಾರ್ವಜನಿಕರು ಇಲ್ಲಿ ಕುಂದುಕೊರತೆಗಳಿಂದ ಮಾಡಿದ್ದಾರೆ. ನಮ್ಮ MP ಅವರು ಇನ್ನೂ ಒಂದು 20 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಟಾಯ್ಲೆಟ್ ರೂಮು ಮತ್ತು ಇನ್ನೊಂದು ಮಾದರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ನಮಗೆ. ಆದರೆ ಈಗ ಇದನ್ನೇ ಸ್ಟಾಪ್ ಮಾಡುವಾಗ ಇನ್ನು ಅದನ್ನು ಮಾಡೋಕ್ಕೆ ಇಲ್ಲಿ ಸ್ಥಳ ಇಲ್ಲ ಅಂದ್ಬಿಟ್ಟು ಮತ್ತು ಬೇರೆ ಕಡೆ ಮಾಡೋದಕ್ಕೊಂದು ಬಾತ್ರೂಮ್ ಅದೆಲ್ಲ ಮಾಡೋದಕ್ಕೊಂದು ಸ್ಥಳ ನಿಗದಿ ಮಾಡಿದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಒಂದು ನಿಗದಿ ಮಾಡಿದ್ದಾರೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡ್ತಾ ಇರೋದ್ರಿಂದ ನಿಮ್ಮ ಮೂಲಕ ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ ಈ ಥರ ರಾಜಕೀಯ ಬಿಟ್ಟು ಜನಗಳ ಕೆಲಸ ಮಾಡಲಿ, ಜನಗಳ ಕೆಲಸ ಮಾಡಿಕೊಡ್ಲಿ, ಜನಕ್ಕೆ ಅನುಕೂಲ ಮಾಡಲಿ ಅಂತ ನೀವು ಅಧಿಕಾರಿಗಳಿರೋದು. ನೀವು ಬಂದು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ. ಏನು ರಾಜಕೀಯ ಮಾಡೋಂಥದ್ದು ಏನಿದೆ ಇಲ್ಲಿ? ನಿಮ್ಮ DC ಅವ್ರು ಮಾಡಿರ್ತಕ್ಕಂಥ ಪೇಪರ್ ಇಲ್ಲೇ ಇದೆ. ಜಿಲ್ಲಾ ಪಂಚಾಯತಿಯಿಂದ ಬಂದು ಅನುಮೋದನೆ ಆಗಿರೋದು. PW ಅವ್ರು ಬಂದು PW ರೋಡವ್ರು ಬಂದು ಅವರು ಕೂಡ ಅನುಮೋದನೆ ಮಾಡಿದ್ದಾರೆ, ಇಷ್ಟಿಂದ ಆಚೆಗೆ ಮಾಡ್ಕೊಳ್ಳಿ ಅಂತ. ಇವ್ರನ್ನ ಕೇಳಿದ್ರೆ ರೋಡಿಗೆ ಮಾಡ್ತಾ ಇದ್ದೀರಾ, ನೀವು ರಸ್ತೆಗೆ ಮಾಡ್ತಾ ಇದ್ದೀರಾ, ಪರ್ಮಿಷನ್ ತೊಗೊಂಡಿಲ್ಲ ಅಂತ. ಯಾರ ಹತ್ರ ಪರ್ಮಿಷನ್ ತೊಗೊಬೇಕು? ನೀವು ಇಲಾಖೆಯವ್ರು ನೀವು ಬಂದು ಮಾಡಿಕೊಡ್ಬೇಕಾಗಿರೋದು. ಏನೋ ಪ್ರೈವೇಟ್ನವ್ರು ಮಾಡ್ತಾ ಇದ್ದೀರಾ ಇಲ್ಲಿ. ಪ್ರೈವೇಟ್ನವ್ರು ಏನೋ ಬಸ್ ಸ್ಟ್ಯಾಂಡ್ ಗಿಸ್ಟ್ಯಾಂಡ್ ಕಟ್ಟಬೇಕಾದ್ರೆ ನಿಮ್ಮ ಹತ್ರ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತೊಗೋಬೇಕು, PDO ಹತ್ರ ಪರ್ಮಿಷನ್ ತೊಗೊಬೇಕು, ಎಲ್ಲ ಅಧಿಕಾರದ ಪರ್ಮಿಷನ್ ತೊಗೊಳೋಣ. MP ಲಾಡಲ್ಲಿ ಬಂದಿರೋಂಥ ಫಂಡ್ನ
ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕಾದ್ರೆ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಇದೇ ಸ್ಥಳದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಕೈಗೊಳ್ಳಲಾಗುವುದು ಅಂತ ಶಿವಕುಮಾರ್ ಎಚ್ಚರಿಸಿದ್ರು. ರಾಜಕೀಯ ಉದ್ದೇಶದಿಂದ ಕಾಮಗಾರಿ ತಡೆದಿದ್ರೆ ಅದಕ್ಕೆ ರಾಜಕೀಯವಾಗಿಯೇ ಉತ್ತರ ನೀಡಲು ನಾವು ಸಿದ್ಧ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಸದಸ್ಯ ಸುಬ್ರಹ್ಮಣ್ಯಾಚಾರಿ, ರಮೇಶ್, ಪ್ರಸಾದ್, ಪ್ರಸನ್ನ, ಗುರು ಇತರರು ಉಪಸ್ಥಿತರಿದ್ದರು.